ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು, ಹಾಗೆ ಇಂದಿನ ವಿಶೇಷತೆಯಲ್ಲಿ ನವಗ್ರಹ ಪೂಜೆಯನ್ನು ಹೇಗೆ ಮಾಡೋದು, ನವಗ್ರಹ ಪೂಜೆಯನ್ನು ಯಾಕೆ ಮಾಡಬೇಕು ಎನ್ನುವುದರ ಒಂದು ಮಹತ್ವವಾದಂತಹ ವಿಚಾರದ ಬಗ್ಗೆ ಗುರುಜಿಯವರು ತಿಳಿಸ್ಕೊಡಲಿದ್ದಾರೆ. ಈ ಒಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಪರಿಣಿತರು ಹಾಗೆ ಒಂದು ಕವಡೆ ಶಾಸ್ತ್ರದ ತಜ್ಞರು ಆದಂತಹ ಆಚಾರ್ಯ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠನ್ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ಇದೀಗ ಹಿಂದಿನ ದಿನದ ಪಂಚಾಂಗದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠನವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ದಿನ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇವತ್ತು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ನೋಡಿ, ಕೃಷ್ಣ ಪಕ್ಷದ ಮೊದಲನೆಯ ದಿವಸ ಅಂದರೆ ಪ್ರತಿಪತ್ ಅಂತ ಹೇಳ್ತೀವಿ. ಕೃಷ್ಣ ಪಕ್ಷದ ಪ್ರತಿಪತ್ತಿ ದಿನ ಇರುವಂಥದ್ದು ಕೂಡ ನೋಡ್ಬೋದು. ಇದರ ಜೊತೆ ಗುರುವಾರ ಬಂದಿರುವಂಥದ್ದು ಮಖ ನಕ್ಷತ್ರ, ಶೋಭನ ಯೋಗ, ಬಾಲವ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಈ ದಿನ ರಾಹುಕಾಲವನ್ನು ನೋಡಿದಾಗ 2 ಗಂಟೆ 2 ನಿಮಿಷದಿಂದ 3 ಗಂಟೆ 29 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ಕೂಡ ನೋಡ್ಕೊಳ್ಬೋದು. ಇನ್ನು ಯಮಗಂಡ ಕಾಲ 6 ಗಂಟೆ 43 ನಿಮಿಷದಿಂದ 8 ಗಂಟೆ 11 ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲ 9 ಗಂಟೆ 39 ನಿಮಿಷದಿಂದ 11 ಗಂಟೆ 6 ನಿಮಿಷದವರೆಗೆ ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಈ ದಿನದ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ ಬೆಳಗ್ಗೆ 5 ಗಂಟೆ 4 ನಿಮಿಷದಿಂದ 5 ಗಂಟೆ 55 ನಿಮಿಷದವರೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನೋಡ್ಕೋಬೋದಾಗಿದೆ. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಯಾಕಂದರೆ ಕೆಲವೊಂದು ನಾವು ತಂತ್ರಗಳನ್ನಾಗಲಿ ಕೆಲವೊಂದು ಮಂತ್ರ ಜಪಗಳನ್ನಾಗಲಿ ಸೂರ್ಯ ಉದಯಕ್ಕೆ ಮೊದಲು ಕೆಲವೊಂದು ದೀಪಾರಾಧನೆ ಮಾಡಬೇಕು ಅಂತ ಹೇಳುತ್ತೆ, ಮತ್ತು ಸೂರ್ಯಾಸ್ತಮದ ನಂತರ ಕೂಡ ಕೆಲವೊಂದು ದೀಪಾರಾಧನೆ ಪೂಜೆಗಳನ್ನು ಮಾಡ್ಕೊಳ್ಬೇಕು ಅಂತ ಶಾಸ್ತ್ರದಲ್ಲಿ ಇರುವಂಥದ್ದು. ಹಾಗಾಗಿ ದಿನದ ಸೂರ್ಯೋದಯವನ್ನು ನೋಡಿದಾಗ ದಿನದ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 43 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 6 ಗಂಟೆ 25 ನಿಮಿಷಕ್ಕೆ ಈ ದಿನ ನಾವು ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾರಿಗೆಲ್ಲ ಈ ದಿನ ಈ ದ್ವಾದಶ ರಾಶಿಯವರಿಗೆ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ, ಪ್ರಯಾಣದಲ್ಲಿ ತೊಂದರೆ ಇರುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ ತಿಳಿಯುವಂಥ ಸಮಯ. ಪ್ರಥಮ ರಾಶಿಗೂ ಮುಂಚೆ ರಾಶಿಯ ಫಲಾನುಫಲಗಳನ್ನು ಮುಂದುವರಿಸೋಣ. ಅದಕ್ಕೂ ಮುನ್ನ ಒಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಾವು ವರ್ಷ ದಾವಣಗೆರೆಯಿಂದ ಮಾತಾಡ್ತಾರೆ. ವರ್ಷ ಅವರು ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದೀರಾ. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ವರ್ಷ 24/3/2001. 24/3/2001. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಶನಿವಾರ ರಾತ್ರಿ 9:25. ಶನಿವಾರ ರಾತ್ರಿ 9:20ಕ್ಕೆ. ಓಕೆ, ಹುಟ್ಟಿದ ಸ್ಥಳ? ರಾಣೆಬೆನ್ನೂರು. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ. ವರ್ಷ? ನಮಸ್ತೆ ಅಮ್ಮ, ಹೇಳಿ. ಅದೇ ನಮ್ಮ ಮನೆ ಸಮಸ್ಯೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಅದೇ ಅವ್ರ ಮನೆಗೆ ಹೋಗೋದೇ ಸಮಸ್ಯೆ ನಮ್ಮ ಮನೆಯಿಂದ. ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? ಮದುವೆ ಆಗಿ ಈಗ 3 ವರ್ಷದಲ್ಲಿ ನಡೀತಾ ಇದೆ. ಓಕೆ, ಮದುವೆ ಆದ್ಮೇಲಿಂದ ಈ ಥರ ತೊಂದರೆಗಳು ಆಗ್ತಿದ್ಯಾ ಮನೆಯಲ್ಲಿ? ಗುರುಜಿ, ಅಲ್ಲಿ ಕಳ್ಸಕ್ಕೆ ಇಷ್ಟಪಡಲ್ಲ ಇವರು. ಕಳ್ಸಿದ್ರು ಒಂದೇ ದಿನ. ನಮ್ಮ ತಂದೆ ತಾಯಿಗೆ ನಾನು ಒಬ್ಳೆ ಮಗಳು. ಅವರು ಬರ್ಲಿ ಅಂತ ಇಷ್ಟಪಡ್ತಾರೆ. ಇವರು ಬೇಡ, ಒಂದೇ ದಿನ ಹೋಗ್ಬಾ ಅಂತಾರೆ. ಈಗ ಗರ್ಭಿಣಿ ಆಗಿದ್ರು ಅವ್ರಿಗೆ ಕಳ್ಸಕ್ಕೆ ಇಷ್ಟ ಇಲ್ಲ ಗುರುಜಿ. ನೋಡಿ, ಏನು ತಲೆ ಕೆಡಿಸ್ಕೋಬೇಡಿ. ನನ್ನ ನಾದ್ನಿ ಒಬ್ಳಿದ್ದಾಳೆ.
ಅವ್ರಿಗೆ ಒಂಚೂರು ಮಾತುಗಳು ಚುಚ್ಚು ಮಾತುಗಳು. ನೋಡಿ, ಏನೋ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಮನೆಯಲ್ಲಿ ಕೆಲವೊಂದು ನೋಡಿ ದೀಪಾರಾಧನೆ ಮಾಡಬೇಕು, ಅದಕ್ಕೆ ನಾವು ಹೇಳ್ತಿರ್ತೀವಿ ಕೆಲವೊಂದು ಸೂರ್ಯೋದಯಕ್ಕೂ ಮುಂಚೆ ಪೂಜೆಗಳು ಮಾಡ್ಕೊಳ್ಬೇಕು ಅಂತ ಹೇಳ್ತಿರ್ತೀವಲ್ಲ. ನೋಡಿ, ಈ ದಿನ ನೀವು ನಾಳೆ ನೋಡಿ, ನಾಳೆ ಎರಡನೇ ದ್ವಿತೀಯ ಬರುವಂಥದ್ದು ವಿಶೇಷವಾಗಿರುತ್ತೆ. ನಾಳೆ ನೋಡಿ ಶುಕ್ರವಾರ ತುಂಬ ಒಳ್ಳೆ ದಿನ ಆಗಿರುತ್ತಮ್ಮ. ನಿಮ್ಮದು ಈ ಹೆಣ್ಣು ದೇವರು ಇರುತ್ತಲ್ಲ, ಮನೆ ದೇವರು, ಹೆಣ್ಣು ದೇವರಿಗೆ ಒಂದು ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ರೀತಿ ಕುಟುಂಬದಲ್ಲಿ ಸ್ವಲ್ಪ ನಮಗೆ ತೊಂದರೆಗಳಾಗ್ತಿದೆ ಅಂತ, ಯಾಕಂದರೆ ಕುಟುಂಬ ಸ್ಥಾನದಲ್ಲಿ ನಮಗೆ ಏನಾಗಿದೆ, ರಾಹು ಮತ್ತು ಶನಿಗಳ ದೃಷ್ಟಿಯಿಂದ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ. ಕುಟುಂಬದಲ್ಲಿ ವಿರಸಗಳು ಬರೋದು ವಿನಾಕಾರಣ, ಯಾಕಂದರೆ ಜಗಳಗಳಾಗ್ತಾ ಇರುತ್ತೆ. ಈ ರೀತಿ ಆ ಕುಟುಂಬ ಸೌಖ್ಯ ಇರಲ್ಲ ಅಂತ ಹೇಳುತ್ತೆ ಈ ನೀಚ ಗ್ರಹಗಳ ದೃಷ್ಟಿ ಇದ್ದರೆ. ಹಾಗಾಗಿ ಅದಕ್ಕೆಲ್ಲ ಏನು ಪರಿಹಾರ ಮಾಡ್ಕೊಳ್ಬೇಕು ನೋಡಿ, ಕುಲದೇವತೆಯ ಮೊರೆ ಹೋಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಮುಂದಿನ ನಿಮಗೆ ಮಾರ್ಚಿಂದ ನಿಮಗೆ ಅನುಕೂಲಗಳಾಗುತ್ತೆ. ಯಾಕಂದರೆ ನೋಡಿ, ನಿಮಗೆ ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿಯವ್ರಿಗೆ ಇವಾಗ ಶನಿ 7.5 ನಡೀತಿರೋದಮ್ಮ. ಸ್ವಲ್ಪ ಈಗ 2 ವರ್ಷದಿಂದನೂ ಕೂಡ ನೀವು ಕಷ್ಟದಲ್ಲಿ ಇರ್ತೀರಿ. ಯಾಕಂದರೆ ಮೀನರಾಶಿಯವ್ರಿಗೆಲ್ಲ ಇವಾಗ ಶನಿ 7.5 ಇರುವಂಥದ್ದು. ಈಗ ಜನ್ಮಕ್ಕೆ ಮಾರ್ಚಿಂದ ಮತ್ತು ಶನಿ ಬರೋದ್ರಿಂದ ಸ್ವಲ್ಪ ಕಷ್ಟದ ವಾತಾವರಣಗಳಿರುತ್ತೆ. ನೀವು ಏನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಮನೆಯವ್ರ ಜೊತೆ ಸ್ವಲ್ಪ ಮಾತಾಡಿ ಏನೇನು ನಿರ್ಧಾರ ಮಾಡ್ಕೋಬೇಕಾದ್ರೂ ಕೂಡ ಸ್ವಲ್ಪ ಹುಷಾರಾಗಿ ತಾಳ್ಮೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಈ ಒಂದು ಯಾವಾಗ ಶನಿ 7.5 ಪ್ರಾರಂಭ ಆಗಿರುತ್ತೆ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ನಮಗೆ ವಿಘ್ನಗಳು ಬರ್ತಾ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ, ಮಾನಸಿಕವಾಗಿ ಕೂಡ ತೊಂದರೆಗಳು ಅನುಭವಿಸ್ತಾ ಇರ್ತೀರಾ. ಇದೊಂದು 2.5 ವರ್ಷ ನೀವು ದಾಟಿಬಿಟ್ರೆ ಮುಂದಿನ ಜೀವನಗಳು ತುಂಬ ಅನುಕೂಲಗಳಾಗುತ್ತೆ. ನೋಡಿ, ಮಗು ಆಗುವಂತಹ ಸನ್ನಿವೇಶ ಕೂಡ ಇರುವಂಥದ್ದು. ನೀವು ಸ್ವಲ್ಪ ತಾಳ್ಮೆಯಿಂದ ಜೀವನವನ್ನು ಮಾಡಿ ಕುಲದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಒಂದು 2 ವರ್ಷ ಈ ಕಷ್ಟ ಇರ್ಬೋದು, ಮುಂದೆ ಎಲ್ಲ ಕೂಡ ನಿಮಗೆ ಅನುಕೂಲ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವರ್ಷ. ಇನ್ನು ನೇರವಾಗಿಯೂ ಕೂಡ ಗುರೂಜಿಯವರನ್ನ ಭೇಟಿ ಆಗಬಹುದಾಗಿದೆ. ಇನ್ನು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇರುವಂಥದ್ದು. ಹಾಗೆ ನೇರ ಸಂಪರ್ಕಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೂ ಕೂಡ ಗುರೂಜಿಯವರ ಜೊತೆ ಮಾತನಾಡಬಹುದಾಗಿದೆ. ಇನ್ನು ಮುಂದಿನದಾಗಿ ಈ ದಿನದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಪ್ರಥಮ ರಾಶಿ ಮೇಷರಾಶಿ. ಇದರ ಮೇಷರಾಶಿಯವರಿಗೆಲ್ಲ ಅನುಕೂಲಗಳಿದೆ, ಹಾಗೆ ಅನಾನುಕೂಲಗಳಿದೆ ತಿಳಿಯುವಂಥದ್ದು. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ಕಷ್ಟಪಡ್ತಾ ಇರ್ತೀರಾ, ಕೆಲವೊಂದು ವಿಚಾರದಲ್ಲಿ ಎಷ್ಟೇ ಕಷ್ಟಪಟ್ಟರು ಕೂಡ ನಿಮಗೆ ಈ ಧನಾಗಮನ ಆಗ್ತಾ ಇರಲ್ಲ ಅಥವಾ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇರಲ್ಲ. ಇವೆಲ್ಲರಿಗೂ ಕೂಡ ಈ ದಿನ ಅನುಕೂಲ ಆಗುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ದೊರಕುವಂಥದ್ದು. ಬ್ಯಾಂಕಿಂಗ್ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಏನಾದರೂ ಹಣದ ವಿಚಾರವಾಗಿ ಏನಾದರೂ ವ್ಯವಹಾರಗಳು ಮಾಡ್ಕೊಳ್ಲಿಕ್ಕೆ ಅಥವಾ ಬ್ಯಾಂಕ್ಗಳಲ್ಲಿ ಏನಾದರೂ ಸಾಲದ ಮೊರೆ ಹೋಗಿದ್ರೆ ಅಥವಾ ಏನಾದರೂ ಬ್ಯಾಂಕ್ ವಿಚಾರದಲ್ಲಿ ಏನಾದರೂ ವ್ಯವಹಾರಗಳು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ವ್ಯಾಪಾರ ವ್ಯವಹಾರಗಳನ್ನು. ಯಾಕಂದರೆ ಮುಂದೆ ತೊಂದರೆಗೆ ಒಳಗಾಗುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಇನ್ನು ಕೆಲಸದ ಭಾರ ಕೂಡ ಹೆಚ್ಚಾಗುವಂಥದ್ದು. ಇವತ್ತು ಸ್ವಲ್ಪ ಕೆಲಸದ ಭಾರ ಕೂಡ ಹೆಚ್ಚಾಗುತ್ತೆ. ಸ್ವಲ್ಪ ಎಲ್ಲೋ ಕೆಲಸಗಳು ಮಾಡ್ಕೊಳ್ತಾ ಇರ್ತೀರಾ, ಏನೋ ತೊಂದರೆಗಳಾಗುವಂಥದ್ದು. ಈ ರೀತಿಯಲ್ಲಿ ಇರುತ್ತೆ. ನೋಡಿಕೊಂಡು ದಿನವನ್ನು ಕಳೀರಿ. ಆದರೆ ಜಾಗ್ರತೆಯಿಂದ ಯಾವುದೇ ವ್ಯವಹಾರ ಮಾಡ್ಕೊಳ್ಬೇಕು ಹೋದ್ರೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಮಾಡ್ಕೊಳ್ಳಿ, ಅಭಿವೃದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ. ಗುರು ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ. ಮೇಷರಾಶಿಯವರಿಗೆ ತುಂಬ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ತಿದ್ರು. ಯಾರೆಲ್ಲ ಈ ವೃಷಭ ರಾಶಿಗಳು ಇರ್ತಾರೆ, ಕೆಲಸದಲ್ಲಿ ನಿಮ್ಮ ಜೊತೆಗಾರರಿಂದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ನೀವು. ಅಂದರೆ ಯಾರೋ ಈಗ ನಿಮ್ಮ ಜೊತೆಲಿ ಇರ್ತಾರೆ, ಅವರಿಂದ ಏನೋ ಒಂದು ಸಮಸ್ಯೆ ಮಾತಿನ ಮೂಲಕನೋ ಅಥವಾ ಎಲ್ಲೋ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಅದಕ್ಕೆ ಏನೋ ಪದೇ ಸಮಸ್ಯೆಗಳು ಎದುರಾಗುವಂತಹ ಸನ್ನಿವೇಶ ಲಕ್ಷಣಗಳು ಕೂಡ ಈ ದಿನ ಇರುವಂಥದ್ದು ವೃಷಭ ರಾಶಿಯವರಿಗೆ ನೋಡ್ಕೊಳ್ಬೇಕು. ಇನ್ನು ತಾಳ್ಮೆಯಿಂದ ನೋಡಿ, ಎಲ್ಲೇ ಕೆಲಸ ಕಾರ್ಯಗಳು ಮಾಡ್ತೀರಿ, ತಾಳ್ಮೆಯಿಂದ ವರ್ತಿಸುವುದು ತುಂಬ ಅಗತ್ಯ ಅಂತ ಹೇಳ್ತಿದ್ರು. ವೃಷಭ ರಾಶಿಯವರಿಗೆ ತಾಳ್ಮೆಯಿಂದ ಇರಬೇಕು ಅಂತ ಕೆಲಸ ಕಾರ್ಯಗಳಲ್ಲಿ. ಅಂದರೆ ಸುಮ್ಮನೆ ಏನೋ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಅದಕ್ಕೆ ನೀವೇನಾದರೂ ಬೇಜವಾಬ್ದಾರಿತನದಿಂದನೋ ಅಥವಾ ಶೀಘ್ರಗತಿಯಲ್ಲಿ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡ್ರೆ ಅದರಿಂದ ಅನಾನುಕೂಲಗಳು ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ತಾಳ್ಮೆಯಿಂದ ಆ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವುದು, ಅಲ್ಲಿ ತಾಳ್ಮೆಯಿಂದ ವರ್ತಿಸುವುದು ಕೂಡ ತುಂಬ ಅನುಕೂಲಕರವಾಗುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಆರೋಗ್ಯದಲ್ಲಿ ಜಾಗ್ರತೆ ವಹಿಸುವುದು ಒಳ್ಳೆಯದು ಅಂತ ಹೇಳ್ತಿದ್ದೀವಿ. ಯಾರೆಲ್ಲ ಮಿಥುನ ರಾಶಿಗಳಿರ್ತೀರಾ, ಆರೋಗ್ಯದ ವಿಚಾರವಾಗಿ ತುಂಬ ಜಾಗೃತರಾಗಿರಬೇಕಾಗುತ್ತೆ. ಸುಮ್ಮನೆ ವಿನಾಕಾರಣ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದು ಅಥವಾ ದೀರ್ಘಕಾಲದ ಯಾವುದೋ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ, ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಅವಶ್ಯಕವಾಗಿ ತುಂಬ ಬೇಗನೆ ಮಾಡ್ಕೊಳ್ಬೇಕು ಆರೋಗ್ಯದ ವಿಚಾರವಾಗಿ. ಇನ್ನು ಕುಟುಂಬದ ಬಗ್ಗೆ ಬಹಳ ಚಿಂತಿಸುವ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ನೋಡಿ, ಏನೆಲ್ಲ ಈ ಕುಟುಂಬದ ಬಗ್ಗೆ ತುಂಬ ಚಿಂತೆ ಮಾಡಬೇಕು ಅಂತ ಹೇಳ್ತಾ ಇದೆ. ಯಾಕಂದರೆ ಕೆಲವೊಬ್ಬರು ಇರ್ತಾರೆ, ಕೆಲವರು ಈ ಮನೆ ಕಡೆ ಆಗಲಿ ಹೆಣ್ಮಕ್ಳ ಬಗ್ಗೆ ಆಗಲಿ ಸ್ವಲ್ಪ ತಲೆ ಕೆಡಿಸ್ಕೊತಾ ಇರಲ್ಲ. ಆದರೆ ಈ ದಿನ ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರ, ಸ್ವಲ್ಪ ಸಂಸಾರದ ಬಗ್ಗೆನೋ ಅಥವಾ ಕುಟುಂಬದ ಬಗ್ಗೆನೋ ಗಂಡ ಹೆಂಡತಿಯರ ಬಗ್ಗೆನೋ ಸ್ವಲ್ಪ ಅವಶ್ಯಕವಾಗಿ ತಂದೆ ತಾಯಿಗಳ ಒಂದು ಬಗ್ಗೆ ಚಿಂತೆಯನ್ನು ಮಾಡಬೇಕು. ಅವರ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಿಥುನ ರಾಶಿಯವರು ಇದನ್ನು ಮಾಡಿಕೊಳ್ಬೇಕಾಗುತ್ತೆ.
ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಷೇರು ಹೂಡಿಕೆದಾರರಿಗೆ ದಿಢೀರ್ ಲಾಭ ಗಳಿಸುವ ಸಾಧ್ಯತೆ ಇದೆ. ನೋಡಿ, ಯಾರೆಲ್ಲ ಕರ್ಕಾಟಕ ರಾಶಿಗಳು ಇರ್ತೀರಾ, ಈ ಕಟಕ ರಾಶಿಯವರು ಏನಾದರೂ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಅವರಿಗೆ ನೋಡಿ ದಿಢೀರಾಗಿ ಲಾಭ ಗಳಿಸುವ ಸಾಧ್ಯತೆ ಇರುವಂಥದ್ದು. ನೋಡಿ, ಷೇರು ಅಂದಾಗಲೇ ಅದು ಕೆಲವೊಂದು ವಿಚಾರಗಳಾಗಿ ಸಡನ್ ಆಗಿ ಹಣ ಬರುವಂಥದ್ದು, ಹಣ ಸಡನ್ ಆಗಿ ಕಳೆದುಕೊಳ್ಳುವಂತಹ ವ್ಯವಸ್ಥೆ ಕೂಡ ಆಗ್ತಾ ಇರುತ್ತೆ. ಆದರೆ ಇದನ್ನ ಕರ್ಕಾಟಕ ರಾಶಿಯವರಿಗೆ ಅನುಕೂಲ ಆಗುವಂಥದ್ದು. ಯಾವುದಾದ್ರೂ ಹೂಡಿಕೆ ಮಾಡಿದರೆ ಅದರಿಂದ ಅನುಕೂಲ ಆಗುತ್ತೆ, ದುಡ್ಡು ಬರುವಂಥದ್ದು ನೋಡ್ಬೋದು. ನಿಮ್ಮ ಆರೋಗ್ಯದಲ್ಲಿ ಕೂಡ ಉತ್ತಮ ಪ್ರಗತಿ ಕೂಡ ಕಂಡು ಬರುತ್ತೆ ಕಟಕ ರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ಹೇಮಾ ಅಂತ, ತುಮಕೂರಿಂದ ಕರೆ ಮಾಡ್ತಾ ಇದ್ದೀನಿ. ಹೇಮಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 22 22 11 11 1986. 1986. ಓಕೆ, ಹುಟ್ಟಿದ ಸಮಯ 5:30. ಹೇಳಿ. ಬೆಳಿಗ್ಗೆ 5:30. ಬೆಳಿಗ್ಗೆ 5:30. ಹೌದು. ಓಕೆ, ಹುಟ್ಟಿದ ಸ್ಥಳ? ಕೊರಟಗೆರೆ ಮೇಡಮ್. ಕೊರಟಗೆರೆ. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿಮ್ಮ. ಓಕೆ ಮೇಡಮ್. ನಮಸ್ತೆ ಮಾ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಗುರುಜಿ, ನಾವು ಒಂದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ತುಂಬಾ ದಿನದಿಂದ ಡಿಲೇ ಆಗ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು ಗುರುಜಿ. ಈಗ ನೋಡಿ, ಈ ವರ್ಷ ನೀವು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಮುಂದೆ ಇದು 2026ರಿಂದ ನಿಮಗೆ ಈ ಕೇತುದು ಪ್ರಾರಂಭ ಆಗುತ್ತಮ್ಮ. ಅಂದರೆ ಅಲ್ಲ, 2026ಕ್ಕೆ ಕೇತು ದೇಶ ನಿಮಗೆ ಮುಗ್ದೋಗ್ಬಿಡುತ್ತೆ. ಈಗೆಲ್ಲ ಮುಂದೆ ಏನೆಲ್ಲ ಕಷ್ಟಗಳು ಅನುಭವಿಸಿರ್ತೀರಲ್ವಾ. ನೋಡಿ, ಇಷ್ಟು ದಿನ ನಿಮಗೆ ಕೇತು ದಶೆ ಇತ್ತು, ಆಯ್ತಾ. 2026ವರೆಗೂ ಕೂಡ ಕೇತು ದಶೆ ಇರುತ್ತೆ. ನೋಡಿ, ಶುಕ್ರ ದಶ ಪ್ರಾರಂಭ ಆಗುವಂಥದ್ದು ನಿಮಗೆ 2026ರ ನಂತರ ಎಲ್ಲವಕ್ಕೂ ಕೂಡ ಮುಕ್ತಿ ಸಿಗುತ್ತಮ್ಮ. ಏನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಏನು ಕೋರ್ಟ್ ವಿಚಾರದಲ್ಲಿ ತೊಂದರೆ ಆಗಿದೆಯಾ ನಿಮಗೆ? ಹೌದು. ಭೂಮಿ ವಿಚಾರದಲ್ಲಿ ತೊಂದರೆ ಆಗಿತ್ತಮ್ಮ? ಹೌದು. ನೋಡಿ, ಭೂಮಿ ವಿಚಾರದಲ್ಲಿ ನಿಮ್ಗೆ ತೊಂದರೆ ಆಗಿದೆ. ನೋಡಿ, ಶುಕ್ರ ದಶೆ ಇದೆ. 2026ರಿಂದ ತುಂಬಾ ಅನುಕೂಲ ಆಗುತ್ತಮ್ಮ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಒಂದ್ಸಾದ್ರೆ ನೀವು ಈಗ ಕುಜನಿಗೆ ಸಂಬಂಧಪಟ್ಟದ್ದು ಒಂದು ಕೆಂಪು ವಸ್ತ್ರ ದಾನ ಮಾಡೋದು, ಅಥವಾ ಏನಾದರೂ ಈಗ ಯಾರಿಗಾದ್ರೂ ಕೆಂಪು, ಈಗ ಮಕ್ಕಳಿಗೆ ಕೆಂಪು ಪೆನ್ಗಳು ಕೊಡಿಸುವಂಥದ್ದು ಅಥವಾ ಕೆಂಪು ಚಾಕ್ಲೇಟ್ಸ್ ಕೊಡಿಸುವಂಥದ್ದು, ಈ ಕೆಂಪು ಸಂಬಂಧಪಟ್ಟದ್ದು ಕೆಲವೊಂದು ದಾನಗಳನ್ನು ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ. ಭೂಮಿ ವಿಚಾರದಲ್ಲಮ್ಮ ಏನು ತೊಂದರೆ ಇಲ್ಲ. ಶುಕ್ರ ದಶೆ ಪ್ರಾರಂಭ ಆಗುತ್ತೆ. ಈ ವರ್ಷ ಒಂದು ಸ್ವಲ್ಪ 2025-26 ಸ್ವಲ್ಪ ಕಷ್ಟಗಳನ್ನು ಅನುಭವಿಸ್ತೀರಾ. ಇನ್ನೇನು ಆ ಕಷ್ಟಗಳೆಲ್ಲವೂ ಕೂಡ ನಿಮಗೆ ಕಳೆದು ಮುಂದಿನ 2026ರಿಂದ ತುಂಬ ಅನುಕೂಲಗಳಾಗುತ್ತಮ್ಮ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಸಿಂಹ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಸಿಂಹರಾಶಿ ಅಂತ. ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು. ಯಾರೆಲ್ಲ ಈ ಸಿಂಹರಾಶಿಗಳು ಇರ್ತೀರಾ, ಕೆಲಸ ಕಾರ್ಯದಲ್ಲಿ ತುಂಬ ಅಥವಾ ಉನ್ನತ ಮಟ್ಟದಲ್ಲಿ ಇರ್ತೀರ, ಅವ್ರಿಗೆ ನೋಡಿ ನಿಮ್ಮ ಅಧಿಕಾರಿಗಳಿಂದ ಇನ್ನೂ ಕೂಡ ಪ್ರಶಂಸೆ ಸಿಗುವಂಥದ್ದು. ತುಂಬ ಚೆನ್ನಾಗಿ ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡಿರ್ತೀರ, ನಿಮ್ಮನ್ನು ಗುರುತಿಸಿರಲ್ಲ, ಆದರೆ ಈ ದಿನ ನಿಮ್ಮ ಕೆಲಸಕ್ಕೆ ತಕ್ಕಂತಹ ಪ್ರಶಂಸೆ ಕೂಡ ಬರುವಂಥದ್ದು ಕೂಡ ಇರುತ್ತೆ. ಇನ್ನು ವಿವಾದಗಳಿಂದ ದೂರವಿರಲು ಪ್ರಯತ್ನಿಸಬೇಕಾಗುತ್ತೆ. ನೋಡಿ, ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಸುಮ್ಮನೆ ಯಾವುದೋ ಒಂದು ವಾದ ವಿವಾದಗಳಿಂದ ಅದಕ್ಕೆ ಯಾರಿಗೂ ಸುಮ್ಮನೆ ಏನೋ ಮಾತಾಡೋಕ್ಕೆ ಹೋಗಿ ಅದರಿಂದ ಅನಾನುಕೂಲಗಳಾಗುತ್ತೆ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ವಿವಾದ ಇದ್ರೂ ಕೂಡ ಶಾಂತತೆಯಿಂದ ಇರಿ, ತಾಳ್ಮೆಯಿಂದ ಇರಿ, ದೂರವಿರಿ. ನಿಮಗೆ ಬೇಕಾಗದಿರ ಆಗ ವಿಚಾರ ಬಗ್ಗೆ ಚಿಂತೆ ಮಾಡಬಾರ್ದು, ಮಾತು ಕೂಡ ಆಡಬಾರ್ದು ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಹಿರಿಯರ ಬೆಂಬಲದಿಂದ ಯಶಸ್ಸು ಸಿಗುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತಾರೆ ನೋಡಿ, ಯಾವಾಗ ನಾವು ಹಿರಿಯರನ್ನ ಪಾಲನೆ ಮಾಡ್ತೀವಿ, ಅಂದರೆ ಹಿರಿಯರನ್ನು ಅನುಸರಿಸ್ತೀವಿ, ನಮಗೆ ಎಷ್ಟೋ ಪುಣ್ಯ ಫಲ ಸಿಗುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳ ಯಶಸ್ಸು ಕೂಡ ನಾವು ನೋಡ್ಬೋದು. ಹಾಗಾಗಿ ಈ ದಿನ ಕನ್ಯಾ ರಾಶಿಯವರು ಹಿರಿಯರನ್ನು ಅನುಸರಿಸಿ ಅವರ ಬೆಂಬಲವನ್ನು ಪಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿನ ಸಾಲದ ಚಿಂತೆ ಕೂಡ ಕಾಡುವಂಥದ್ದು. ನೋಡಿ, ಸಾಲದ ವಿಚಾರವಾಗಿ ಕೂಡ ನಿಮಗೆ ತೊಂದರೆ ಆಗುತ್ತೆ, ಚಿಂತೆ ಕಾಡುತ್ತೆ ಅಂತ ಹೇಳ್ತಾ ಇದೆ. ನೋಡ್ಕೊಳ್ಬೇಕು. ಸಾಲದ ವಿಚಾರವಾಗಿ ಏನಾದರೂ ಸಾಲ ನೀವು ಮರುಪಾವತಿ ಮಾಡಬೇಕು ಅಂದ್ಕೊಂಡ್ರು ಕೂಡ ಇದನ್ನು ಮಾಡಿಬಿಡಿ. ಸುಮ್ಮನೆ ಚಿಂತೆಯಿಂದ ನೀವು ಮುಕ್ತಿಯನ್ನು ಹೊಂದಬೇಕು. ಇನ್ನು ಆರ್ಥಿಕವಾಗಿ ಕೂಡ ಸಂಕಷ್ಟ ಕೂಡ ಎದುರಿಸಬೇಕಾಗುತ್ತೆ. ಹಣದ ವಿಚಾರವಾಗಿ ಸ್ವಲ್ಪ ಕಷ್ಟದ ವಾತಾವರಣ ಇರುತ್ತೆ ನಿಮ್ಗೆ. ಹಾಗಾಗಿನೇ ಹಿರಿಯರ ಬೆಂಬಲದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ನೋಡಿ, ಎಲ್ಲೋ ಒಂದು ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂಡ್ಬಿಟ್ಟಿರ್ತಾರೆ ಕನ್ಯಾ ರಾಶಿಯವರು, ಹಿಂದೆ ಎಲ್ಲ. ಆದರೆ ಇವಾಗ ನೋಡಿ, ಹಿರಿಯರನ್ನು ಮಾತುಗಳನ್ನು ಕೇಳಿ, ಅದಕ್ಕೆ ಹೇಳಬೇಕು ತಾಳಿದವನ್ನು ಬಾಳೆಯನ್ನು ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ಹಿರಿಯರ ಸ್ವಲ್ಪ ಮಾತುಗಳನ್ನು ಕೇಳಿ, ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವ್ರ ಜೊತೆ ನೀವು ಮಾತಾಡಿ. ಇದನ್ನು ಅನುಕೂಲ ಆಗುತ್ತೆ. ಯಾವುದೇ ವಿಚಾರದ ಹಣ ಕಳ್ಕೊಂಡಿದ್ರು ಕೂಡ ಅದಕ್ಕೆ ಪರಿಹಾರ ನಿಮ್ಮ ಹಿರಿಯರೇ, ತಂದೆ ತಾಯಿಗಳಾಗಿರ್ತಾರೆ. ಆ ರೀತಿ ಮಾಡ್ಕೊಳ್ಳಿ, ಕನ್ಯಾ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಇದೀಗ ಮುಂದಿನ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದನ್ನ ತುಲಾರಾಶಿಯವರಿಗೆಲ್ಲ ಅನುಕೂಲಗಳಿದೆ, ಹಾಗೆ
ಅನಾನುಕೂಲಗಳಿದೆ ನೋಡುವಂಥದ್ದು. ಈ ಹಿಂದೆ ಮಾಡಿದ ಕೆಲಸಕ್ಕೆ ಉತ್ತಮ ಲಾಭ ಕೂಡ ಈ ದಿನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ, ಹಿಂದೆ ಏನೋ ಒಂದು ಕೆಲಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ತುಂಬ ಕಷ್ಟಪಟ್ಟನೋ ಅಥವಾ ಇಷ್ಟಪಟ್ಟು, ತುಂಬ ಕನಸಾಗಿರುತ್ತೆ ನಿಮ್ಮದು, ಆ ಕೆಲಸ ಕಾರ್ಯಗಳಿಗೆ ಈ ದಿನ ನಿಮಗೆ ಉತ್ತಮ ಫಲ ಸಿಗುವಂಥದ್ದು. ಹಿಂದೆ ಮಾಡಿರುವಂತಹ ನಿಮ್ಮ ಆಲೋಚನೆಗಳಿಗಾಗಲಿ, ನೀವು ಎಷ್ಟು ಏನೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಂಡು ಅಥವಾ ಯಾವುದೋ ಒಂದು ಕುಟುಂಬದ ವಿಚಾರವಾಗಿ ಏನಾದರೂ ನೀವು ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ರೆ ಆದರೆ ಈಗ ನೀವು ಲಾಭದಾಯಕ ಆಗುವಂಥದ್ದು, ಅದರಿಂದ ಹಣದ ಒಳ ಹರಿವು ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ ಈ ದಿನ ತುಲಾರಾಶಿಯವರಿಗೆ. ಇನ್ನು ದಿಢೀರ್ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಅಂದರೆ ಸುಮ್ಮನೆ ದಿಢೀರಾಗಿ ಎಲ್ಲೋ ಒಂದು ಹತ್ರ ಹೋಗಬೇಕಾಗುತ್ತೆ, ಕೆಲಸದ ನಿಮಿತ್ತ ಆಗಲಿ, ಕುಟುಂಬದ ನಿಮಿತ್ತನಾಗಲಿ, ಅಥವಾ ನಿಮ್ಮ ಏನಾದರೂ ಪರ್ಸನಲ್ ಏನಾದರೂ ಕೆಲಸ ಕಾರ್ಯಕ್ಕೋಸ್ಕರನೂ ನೀವು ಈ ದಿನ ದಿಢೀರಾಗಿ ಪ್ರಯಾಣ ಮಾಡುವಂತಹ ಯೋಗ ಕೂಡ ಇರುತ್ತೆ. ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಹಣದ ವಿಚಾರವಾಗಿ ಅಂತ ಕೂಡ ಹೇಳ್ಬೋದು ಈ ದಿನ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಈ ದಿನ ಹಣದ ಖರ್ಚುಗಳು ಹೆಚ್ಚು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಖರ್ಚು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ ಜಾತಕ ಫಲದಲ್ಲಿ. ಹಾಗಾಗಿ ಖರ್ಚಿನ ಬಗ್ಗೆ ನೋಡ್ಕೊಳ್ಬೇಕು, ಕಡಿವಾಣ ಹಾಕಬೇಕು ಹಣದ ವಿಚಾರವಾಗಿ. ಸುಮ್ಮನೆ ವಿನಾಕಾರಣ ಹಣವನ್ನು ವ್ಯಯ ಮಾಡಬಾರ್ದು, ದುಂದು ವೆಚ್ಚ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಆ ದುಂದು ವೆಚ್ಚಕ್ಕೆ ಇದನ್ನು ನೀವು ಕಡಿವಾಣವನ್ನು ಹಾಕಿ ವೃಶ್ಚಿಕ ರಾಶಿಯವರಿಗೆ ಅನುಕೂಲಗಳು ಕೂಡ ಆಗುವಂಥದ್ದು. ಇನ್ನು ಮಕ್ಕಳಿಂದ ನೆಮ್ಮದಿ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಇದು ತುಂಬ ವಿಶೇಷ. ಮಕ್ಕಳಿಂದ ನೆಮ್ಮದಿ, ಏನೋ ಒಂದು ಮಕ್ಕಳಿಂದ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ, ಯಾವುದೋ ಕೆಲಸಕ್ಕೆ ಹೋಗ್ತಾ ಇರಲ್ಲ, ಆ ರೀತಿ ಏನೋ ಒಂದಾಗಿರುತ್ತೆ ಮನೆಯಲ್ಲಿ. ಈ ದಿನ ನೋಡಿ ನೆಮ್ಮದಿಯ ವಾತಾವರಣ ಕೂಡ ಆ ಕುಟುಂಬದಲ್ಲಿ ಕೂಡ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಮಹತ್ವದ ಕೆಲಸವೊಂದು ಕೂಡ ಈ ದಿನ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಯಾವುದೊಂದು ತುಂಬ ಮಹತ್ವವಾದ ಕೆಲಸ ಆಗುತ್ತೆ ಅಂತ ಅಂದರೆ ಯಾವುದೊಂದು ಕುಟುಂಬದಲ್ಲಿ ಮದುವೆ ವಿಚಾರದಲ್ಲಿ ಆಗ್ಬೋದು, ಅಥವಾ ಯಾವುದೊಂದು ಆಸ್ತಿ ವಿಚಾರದಲ್ಲಿ ಆಗ್ಬೋದು, ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗದ ವಿಚಾರದಲ್ಲಿ ಆಗ್ಬೋದು, ಒಂದು ಮಹತ್ವದ ಒಂದು ಕೆಲಸ ಇವತ್ತು ಕೈಗೂಡುತ್ತೆ, ಯಶಸ್ವಿ ಆಗುತ್ತೆ ಅಂತ ಕೂಡ ಹೇಳ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ದೈನಂದಿನ ವಿಷಯಕ್ಕೆ ಹೆಚ್ಚಿನ ಸಮಯ ವ್ಯಯಿಸ್ತೀರಿ ಅಂತ ಹೇಳ್ತಾ ಇದ್ರು ನೋಡಿ. ಯಾರೆಲ್ಲ ಈ ಧನುಸ್ಸು ರಾಶಿಗಳು ಇರ್ತೀರ, ಸುಮ್ಮನೆ ವಿನಾಕಾರಣ ದಿನ ಮಾಡುವಂಥ ಕೆಲಸಕ್ಕೆ ಸುಮ್ಮನೆ ಜಾಸ್ತಿ ಟೈಮ್ ತಗೊಳ್ಳುವಂಥದ್ದು, ಬೇಜವಾಬ್ದಾರಿತನ ಮಾಡುವಂಥದ್ದು, ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡುವಂತಹ ಸನ್ನಿವೇಶ ಕೂಡ ಈ ದಿನ ಎದುರಾಗುವಂಥದ್ದು. ಮನೆಯಲ್ಲಿ ಶಾಂತಿಯ ವಾತಾವರಣ ಕೂಡ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ರು. ಮನೆಯಲ್ಲಿ ಯಾವಾಗ ನಮಗೆ ಶಾಂತಿಯ ವಾತಾವರಣ ಇರುತ್ತೆ, ಮಾಡುವಂತಹ ಕೆಲಸ ಕಾರ್ಯ ಎಲ್ಲವೂ ಕೂಡ ಯಶಸ್ವಿ ಆಗುತ್ತೆ. ಏನಾದರೂ ಮನೆಯಲ್ಲಿ ವಿನಾಕಾರಣ ಜಗಳಗಳು, ಕಿರಿಕಿರಿಗಳು ಆಗ್ತಾ ಇತ್ತು, ಹಿಂದೆಲ್ಲ ತೊಂದರೆಗಳು ಅನುಭವಿಸ್ತಾ ಇದ್ರು, ಇನ್ನು ಮುಂದೆ ಸ್ವಲ್ಪ ಶಾಂತ ರೀತಿಯಿಂದ ಇರುತ್ತೆ. ಮನೆಯಲ್ಲಿ ಕೂಡ ಅನುಕೂಲದ ವಾತಾವರಣ ಕೂಡ ನಿಮಗೆ ಈ ದಿನ ಸೃಷ್ಟಿಯಾಗುತ್ತೆ ಧನುಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ವಾಹನ ಖರೀದಿ ಯೋಗ ಇರುವಂಥದ್ದು. ಯಾರೆಲ್ಲ ಮಕರ ರಾಶಿಗಳು ಇರ್ತಾರೆ, ಏನಾದರೂ ಒಂದು ವಾಹನ ತಗೋಬೇಕು ಅಂದ್ಕೊಂಡಿದ್ರೆ ನೀವು ಈ ದಿನ ಮನಸ್ಸು ಮಾಡ್ಕೋಬೋದು. ರಾಜಯೋಗ ನಡೀತಾ ಇದೆ, ಅನುಕೂಲದು. ನಾಳೆ ಎಲ್ಲ ಶುಕ್ರವಾರ ಒಳ್ಳೆ ದಿನಗಳು ಇರುವಂಥದ್ದು, ದ್ವಿತೀಯ ಇರುತ್ತೆ, ಒಳ್ಳೆ ವಾಹನದ ವಿಚಾರವಾಗಿ ನಿಮಗೆ ಅನುಕೂಲ ಆಗುತ್ತೆ. ಏನಾದರೂ ತಗೋಬೇಕು ಅಂದ್ಕೊಂಡಿದ್ರೆ ನೀವು ಅವಶ್ಯಕವಾಗಿ ವಾಹನದ ವಿಚಾರವಾಗಿ ಮನಸ್ಸು ಮಾಡ್ಕೊಳ್ಳಿ. ಸ್ತ್ರೀಯರಿಗೆ ಆತ್ಮರಿಂದ ಆಹ್ವಾನ ಕೂಡ ಸಿಗುವಂಥದ್ದು. ಮಕರ ರಾಶಿಯವರಿಗೆ ನೋಡಿ ಇವತ್ತು ಅನುಕೂಲ. ಸ್ತ್ರೀಯರಿಗೆ ನಿಮ್ಮ ಯಾರೋ ಜೊತೆಗಾರರು ಏನೋ ಮನೆ ಕರೆಯುವಂಥದ್ದು ಅಥವಾ ಯಾವುದೋ ಒಂದು ಶುಭ ಸಮಾರಂಭಗಳಿಗೆ ನಿಮ್ಮನ್ನು ಆಹ್ವಾನ ಮಾಡುವಂತಹ ಲಕ್ಷಣಗಳು ಕೂಡ ಇರುತ್ತೆ ಇನ್ನು ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಕ್ರೀಡೆ ಮತ್ತು ಕಲಾವಿದರಿಗೆ ಉತ್ತಮ ಅವಕಾಶಗಳು ಕೂಡ ದೊರೆಯುತ್ತೆ ಅಂತ ಹೇಳ್ತೀನಿ. ಯಾರೆಲ್ಲ ಕಲಾವಿದರುಗಳು ಇರ್ತೀರಾ, ಸಿನಿಮಾ ಕ್ಷೇತ್ರದಲ್ಲಿ ಇರ್ತೀರಾ, ಅಥವಾ ಕ್ರೀಡೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ, ಅವರಿಗೆ ಉತ್ತಮವಾದ ಅವಕಾಶಗಳು ಕೂಡ ಇದನ್ನು ಸಿಗುವಂಥದ್ದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಕೆಲಸದ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ಕೆಲಸದ ಬದಲಾವಣೆ ಒಂದು ಹೆಚ್ಚಾಗಿರುತ್ತೆ ಅಂತ ಸಾಧ್ಯತೆ. ಅಂದರೆ ಯಾಕಂದರೆ ಎಲ್ಲೊಂದು ಹತ್ರ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರ, ಕಷ್ಟ ಆಗ್ತಾ ಇರುತ್ತೆ, ಸುಮ್ಮನೆ ನಷ್ಟ ಅನುಭವಿಸ್ತಿರ್ತೀರ, ಅಥವಾ ಕೆಲಸ ನಿಮ್ಗೆ ಇಷ್ಟ ಇಲ್ಲದಲೇ ಮಾಡ್ತಾ ಇರ್ತೀರಾ. ಇವತ್ತು ಬದಲಾವಣೆ ಮಾಡ್ಕೊಳ್ಳಿ, ಸಂದರ್ಭ ಬಂದರೂ ಕೂಡ ಇದನ್ನು ಮಾಡ್ಕೊಳ್ಳಿ, ನಿಮಗೆ ಮುಂದಿನ ದಿನಗಳು ಕೂಡ ಅನುಕೂಲ ಆಗುತ್ತೆ. ಸುಮ್ಮನೆ ಕಷ್ಟಪಟ್ಟು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ, ಅನುಕೂಲ ಆಗುತ್ತೆ ಕೆಲಸದ ವಿಚಾರವಾಗಿ. ಕುಂಭರಾಶಿಯವರಿಗೆ ಇನ್ನು ಹಣ ಹೂಡಿಕೆ ಮಾಡುವ ಸಾಧ್ಯತೆಗಳು ಈ ದಿನ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ಎಲ್ಲೋ ಒಂದು ಹತ್ರ ಹೂಡಿಕೆ ಮಾಡ್ತೀರಾ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಮನಸ್ಸಲ್ಲಿ ಈ ಥರ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೊಂದಲದಲ್ಲಿ ಇದ್ದರೆ ಏನಾದರೂ ನೀವು ಹಣ ಹೂಡಿಕೆ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಏನೋ ಎರಡು ಮನಸ್ಸು ಇರುತ್ತೆ ಕೆಲವರಿಗೆ, ಏನು ಮಾಡಬೇಕೋ ಬೇಡವೋ ಈ ರೀತಿ ಎಲ್ಲ ಏನಾದರೂ ಕುಂಭರಾಶಿಯವರಿಗೆ ಹಣದ ವಿಚಾರವಾಗಿ ಏನಾದರೂ ಇತ್ತು ಅಂದರೆ ಎರಡು ಮನಸ್ಸು, ಇವತ್ತು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ಸೈಟ್ ತೊಗೊಳ್ಳೋ ವಿಚಾರನೋ, ಭೂಮಿಗೋ, ನಿವೇಶನ ಖರೀದಿಗೋಸ್ಕರನೋ ಈ ರೀತಿ ಏನಾದರೂ ಒಂದು ವಿಚಾರ ಇತ್ತು ಅಂತಂದರೆ ಅದಕ್ಕೆ ನೀವು ಮನಸ್ಸು ಮಾಡಿ ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸಲಿದೆ ಅಂತ ಹೇಳ್ತಾ ಇದ್ರು. ಯಾರೆಲ್ಲ ಮೀನರಾಶಿಗಳು ಇರ್ತೀರ, ಆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಕೂಡ ಲಭಿಸುವಂಥದ್ದು ಕೂಡ ಇರುವಂಥದ್ದು. ಇದನ್ನು ಅನುಕೂಲ ಆಗುತ್ತೆ. ವ್ಯವಹಾರದಲ್ಲಿ ಸಂಬಂಧಪಟ್ಟಂತೆ ಕಡೆಗಳಿಂದ ಹಣವು ಕೂಡ ಲಭಿಸುತ್ತೆ ಅಂತ ಹೇಳ್ತಾ ಇದೆ. ಅನುಕೂಲದ ವಾತಾವರಣ ಕೂಡ ಇದನ್ನು ಮೀನರಾಶಿಯವರಿಗೆ ಸೃಷ್ಟಿಯಾಗುವಂಥದ್ದು ನೋಡ್ಬೋದು. ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರೂಜಿ ಅವರು ತಿಳಿಸ್ಕೊಟ್ರು. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿಮ್ಮ. ಮೇಡಮ್, ನನ್ನ ಹೆಸರು ಗೀತಾ ಅಂತ, ಬೆಂಗಳೂರಿಂದ ಫೋನ್ ಮಾಡ್ತಾ ಇರೋದು. ಓಕೆ ಗೀತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಓಕೆ, ಮಗಳ ಹೆಸರು? ರಿಷಿಕಾ ಅಂತ. ರಿಷಿತಾ. ಓಕೆ, ಹುಟ್ಟಿದ ದಿನಾಂಕ? ರಿಷಿಕಾ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿಮ್ಮ. 21/10/2017. 21/10/2017. ಓಕೆ, ಹುಟ್ಟಿದ ಟೈಮಿಂಗ್ಸ್? ರಾತ್ರಿ 8:54. ರಾತ್ರಿ 8:54. ಹುಟ್ಟಿದ ಸ್ಥಳ?
ಬೆಂಗಳೂರು ಮೇಡಮ್. ಬೆಂಗಳೂರಾ? ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ ಬಾ. ನಮಸ್ಕಾರ ಗುರು. ನಮಸ್ತೆ ಅಮ್ಮ, ಹೇಳಿ. ಅದೇ ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಕೇಳಬೇಕಾಯ್ತು, ಸ್ವಲ್ಪ ಡಲ್ಲಿ ಓದೋದ್ರಲ್ಲಿ. ಓಕೆ ನೋಡಿ, ದ್ವಿತೀಯದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಮಗುಗೆ ತೊಂದರೆ ಆಗ್ತಾ ಇದೆ. ಓದಿದ್ದು ತಲೆಯಲ್ಲಿ ನಿಲ್ತಾ ಇಲ್ಲ, ಓದೋಕೆ ಕೂಡ ಮಗು ಇಷ್ಟಪಡ್ತಾ ಇಲ್ಲಮ್ಮ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೆ ನೋಡಿ, ಬುಧ ಮತ್ತು ಗುರು ಜೊತೆಲಿರೋದ್ರಿಂದ ಮುಂದಿನ ಒಂದು ವಿಷಯಗಳಲ್ಲಿ ನೋಡಿ ಮಗುಗೆ ಏನಾಗ್ಬಿಡುತ್ತೆ, ಹೈಯರ್ ಎಜುಕೇಷನಲ್ಲಿ ಅನುಕೂಲ ಆಗುತ್ತೆ. ಆದರೆ ಈಗ ಬಾಲಾವಸ್ಥೆಯಲ್ಲಿ ನಾವು ಹೇಳ್ತೀವಿ ಯೌವನ ಮತ್ತು ವೃದ್ಧಾವಸ್ಥೆ ಅಂತ. ನೋಡಿ, ಬಾಲಾವಸ್ಥೆಯಲ್ಲಿ ಕೆಲವೊಂದು ರಾಹುವಿನ ಈ ದ್ವಿತೀಯ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಗೇನಾಗುತ್ತೆ, ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಮಗು ಒಂದು ಏನೋ ಓದಬೇಕಂದ್ರೂ ಕೂಡ ಮನಸ್ಸು ಆಗ್ತಾ ಇರಲ್ಲ, ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಈಗ ನೀವು ಸ್ಕೂಲ್ಗೋ ಅಥವಾ ಕಾಲೇಜ್ಗೆ ಹೋಗ್ಬೇಕಂದ್ರೂ ಕೂಡ ಸ್ವಲ್ಪ ಕಷ್ಟದಿಂದನೇ ಕೂಡಿರುತ್ತೆ, ಆ ರೀತಿ ಆಗ್ತಾ ಇರುತ್ತೆ. ಮತ್ತು ಆರೋಗ್ಯ ಸಮಸ್ಯೆ ಕೂಡ ಕಾಡ್ತಾ ಇರುತ್ತೆ. ನೋಡ್ಕೊಳ್ಳಿ, ಅದಕ್ಕೆ ಅನುಕೂಲಗಳಾಗುತ್ತೆ. ಮುಂದಿನ ದಿನಗಳು ನಿಮಗೆ ಒಳ್ಳೆಯದಾಗುತ್ತೆ. ನೋಡಿ, ಗುರು ದೃಷ್ಟಿನೂ ಚೆನ್ನಾಗಿದೆ, ಗುರು ಕೂಡ ಒಳ್ಳೆಯ ಒಂದು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ, ಸೂರ್ಯನ ಜೊತೆ ಇರೋದ್ರಿಂದ ನೋಡಮ್ಮ, ಅವಶ್ಯಕವಾಗಿ ಮಗುಗೆ ಈ ಗೌರ್ಮೆಂಟ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕೂಡ ಇದೆ. ಆ ಗೌರ್ಮೆಂಟ್ ಕೆಲಸದ ವಿಚಾರಗಳು ಕೂಡ ಅನುಕೂಲಗಳು ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ. ಇದರ ಜೊತೆ ನೋಡಿ, ಈಗ ಆ ಗುರುಬಲ ಕೂಡ ನಡೀತಾ ಇರುತ್ತೆ. ಇವಾಗ ನೀವು ಅನುಕೂಲ ಆಗುತ್ತಮ್ಮ, ಚೆನ್ನಾಗಿ ಮಗುಗೆ ಒಂದು ಗುರುರಾಯರ ಧ್ಯಾನನೋ ಅಥವಾ ಯಾವುದಾದ್ರೂ ಒಂದು ಗುರುಗಳ ಒಂದು ದರ್ಶನ ಮಾಡಿಸುವಂಥದ್ದು, ಅವರ ಒಂದು ಮಂತ್ರವನ್ನು ಜಪ ಮಾಡುವಂಥದ್ದು ಮಾಡಿಸ್ಕೊಳ್ಳಿ, ಅನುಕೂಲ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಇಂದಿನ ದಿನದ ವಿಶೇಷತೆಯಲ್ಲಿ ನವಗ್ರಹ ಹೋಮವನ್ನು ಯಾವ ಸಮಯದಲ್ಲಿ ಮಾಡಿಸಬೇಕು, ಹಾಗೆ ಏಕೆ ಮಾಡಿಸಬೇಕು, ಹೇಗೆ ಮಾಡಿಸಬೇಕು ಎನ್ನುವುದರ ಕುರಿತಾಗಿ ಗುರುಜಿಯವರು ಮಾಹಿತಿಯನ್ನು ಹಂಚಿಕೊಳ್ತಾರೆ. ನೋಡಿ, ನಾವು ಸಾಮಾನ್ಯವಾಗಿ ನವಗ್ರಹಗಳ ಬಗ್ಗೆ ಹೇಳ್ತಾ ಇರ್ತೀವಿ. ಯಾವುದೇ ಒಂದು ಪೂಜೆ ಮಾಡಿದ್ರು ಕೂಡ ನಾವು ಈ ನವಗ್ರಹಗಳ ಪೂಜೆ ಮಾಡುವಂಥದ್ದು, ನವಗ್ರಹಗಳ ಹೋಮ ಮಾಡುವಂಥದ್ದು, ಇದ್ರ ಜೊತೆ ಮೃತ್ಯುಂಜಯ ಪೂಜೆಯನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಯಾಕೆ ಮಾಡಬೇಕು ಅಂತ ತಿಳ್ಕೊಬೇಕು. ಈಗ ನವಗ್ರಹಗಳು ಹಾಗೆ ಮೃತ್ಯುಂಜಯ ಮಾಡುವಂಥದ್ದು, ಸಾಮಾನ್ಯವಾಗಿ ನಾವು ಹೇಳ್ತೀವಿ ಸೂರ್ಯನು ಪಿತೃಕಾರಕ ಅಂತ ಹೇಳ್ತೀವಿ. ಸೂರ್ಯನು ಶೌರ್ಯವನ್ನು, ಚಂದ್ರನು ಇಂದ್ರ ಪದವಿಯನ್ನು, ಮಂಗಳನು ಸನ್ಮಂಗಳವನ್ನು, ಬುಧನು ಒಳ್ಳೆಯ ಬುದ್ಧಿಶಕ್ತಿಯನ್ನು, ಬೃಹಸ್ಪತಿಯು ಗುರುಬಲವನ್ನು, ಶುಕ್ರನು ಶುಭವನ್ನು, ಶನಿಯು ಸರ್ವ ಮಂಗಳವನ್ನು, ರಾಹುವು ಬಾಹುಬಲವನ್ನು, ಕೇತುವು ಕುಲದ ಉನ್ನತಿಯನ್ನು ಹಾಗೂ ಪಾರ್ವತಿ ರಮಣನಾದ ಮೃತ್ಯುಂಜಯನು ಅಪಮೃತ್ಯುವನ್ನು ಪರಿಹರಿಸ್ತಾನೆ ಅಂತ. ನೋಡಿ, ಯಾಕೆ ನಾವು ಮೃತ್ಯುಂಜಯ ಜಪವನ್ನು ಮಾಡಿಸ್ಬೇಕು, ಮೃತ್ಯುಂಜಯ ಹೋಮವನ್ನು ಮಾಡಿಸ್ಬೇಕು, ಮೃತ್ಯುಂಜಯ ಪೂಜೆಯನ್ನು ಮಾಡಿಸ್ಕೋಬೇಕು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನವಗ್ರಹಗಳ ಜೊತೆ ನೋಡಿ, ನವಗ್ರಹಗಳು ಯಾವ ರೀತಿ ನಮ್ಮ ಮೇಲೆ ಒಬ್ಬ ಮನುಷ್ಯನಿಗೆ ಹುಟ್ಟಿಂದ ಸಾಯುವವರೆಗೂ ಕೂಡ ಪ್ರಭಾವವನ್ನು ಬೀರ್ತಾ ಇರ್ತಾರೆ. ಯಾಕಂದರೆ ಸಾಮಾನ್ಯವಾಗಿ ಹಿರಿಯರು ಹೇಳ್ತಿರ್ತಾರೆ, ನಿನ್ಗೇನು ಬಿಡಪ್ಪ, ಚೆನ್ನಾಗೇನಾದರೂ ವ್ಯಾಪಾರ ಅಭಿವೃದ್ಧಿ ಆಗುತ್ತೋ ಅಥವಾ ಮನೆಗೇನೆ ಕಟ್ಕೊಳ್ತಾ ಇದ್ದರೆ ಶುಕ್ರದಶ ನಿನಗೆ ಪ್ರಾರಂಭ ಆಗಿಬಿಟ್ಟಿದೆ ಅಂತ ಹೇಳ್ತಾರಲ್ವ. ಆ ರೀತಿ ದಶಾಕಾಲಗಳು ನೋಡಿ, ಅಂತರ್ದಶ, ಸೂಕ್ಷ್ಮ ದಶ, ಪ್ರಾಣದಶ ಅಂತಲ್ಲೇ ಇರುತ್ತೆ. ಆ ದಶಾಗಳಲ್ಲಿ ನೋಡಿಕೊಂಡು ಆ ಮನುಷ್ಯನ ಮುಂದಿನ ಹಾಗೂ ಹೋಗುಗಳನ್ನು ಕೂಡ ತಿಳ್ಕೊಬೋದಾಗಿದೆ ನವಗ್ರಹಗಳಿಂದ. ಅದೇ ರೀತಿ ಮೃತ್ಯುಂಜಯನ್ನು ಕೂಡ ನಾವು ನೋಡ್ಕೊಳ್ಬೇಕು. ಯಾವುದೇ ರೀತಿಯ ಅಪಮೃತ್ಯು ದೋಷಗಳು, ಕಂಟಕ ಮೃತ್ಯು ದೋಷಗಳು ಅಂತ ಹೇಳ್ತೀವಿ. ಎಲ್ಲೋ ಒಂದು ವಾಹನದಲ್ಲಿ, ಒಂದು ಗಾಡಿಯಲ್ಲಿ ಚಲಿಸುವಾಗ ಅದರಿಂದ ಅಪಘಾತಗಳಾಗಿ ಸಾವನ್ನಪ್ಪು ಬಿಡ್ತಾರೆ. ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲು ನೋಡ್ತಾ ಇರ್ತೀವಿ. ನಾವು ಅಪಘಾತಗಳಾಗಿ ಸತ್ತೋಗ್ಬಿಡುವಂಥದ್ದು, ಅಥವಾ ಯಾವುದರಿಂದ ಸರ್ಪಗಳಿಂದ ಮರಣ ಹೊಂದುವಂಥದ್ದು, ಅಥವಾ ಯಾವುದೊಂದು ಪ್ರಾಣಿಗಳಿಂದ ಮರಣ ಹೊಂದೋದು ನೋಡ್ತಾ ಇರ್ತೀವಿ. ಇದನ್ನೆಲ್ಲ ನಾವೇನು ಹೇಳ್ತಾರೆ, ಒಂದು ಶಾಸ್ತ್ರದಲ್ಲಿ ಅಕಾಲಿಕ ಮೃತ್ಯು ದೋಷ ಅಂತ ಹೇಳ್ತಾರೆ. ಈ ರೀತಿ ಏನಾದರೂ ಮೃತ್ಯು ದೋಷ ಆಗಿದ್ದರೆ, ಈ ರೀತಿ ಏನಾದರೂ ಜಾತಕ ರೀತಿಯ ಮೃತ್ಯು ದೋಷ ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತಂಥದ್ದು ನೋಡಿ. ಮೃತ್ಯುಂಜಯ ಜಪವನ್ನು ನೋಡಿ, ಮೃತ್ಯುಂಜಯ ಹೋಮ ಅಂದ ತಕ್ಷಣ ಬರೀ ಹೋಮವನ್ನು ಮಾಡೋದಲ್ಲ, ಜಪ ಮಾಡಿಸ್ಬೇಕು, ತರ್ಪಣ ಮಾಡಿ ತದನಂತರ ಹೋಮವನ್ನು ಮಾಡುವಂಥದ್ದು. ಈ ರೀತಿ ಯಾರು ಮಾಡ್ಕೊಳ್ತಾರೆ, ಕೆಲವೊಂದು ಮನೆಗಳಲ್ಲಿ ಮೃತ್ಯುಂಜಯ ಹೋಮ ಎಲ್ಲ ಈಗ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು. ಜೊತೆ ಈ ದೇವಸ್ಥಾನಗಳಲ್ಲಿ ಆಗಲಿ ಅಥವಾ ನದಿ ತೀರಗಳಲ್ಲಿ ಆಗಲಿ ಏನಾದರೂ ಮಾಡಿಕೊಂಡಾಗ ಅನುಕೂಲಗಳಾಗುತ್ತೆ. ಯಾವುದೇ ರೀತಿಯ ಮೃತ್ಯು ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಸಮಸ್ಯೆಗಳಿಗೆ ಪರಿಹಾರ ಎಲ್ಲವನ್ನ ಕೂಡ ನೀಡಿದಂತಹ ಗುರುಗಳಿಗೆ ಇವತ್ತಿನ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಗುರು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಇದಾಗಿತ್ತು ಬೃಹತ್ ಜಾತಕಂ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.